ನೋಡು, ಕಾಶಿ ಯಾತ್ರೆ ಶಾಸ್ತ್ರದ ಪ್ರಕಾರ ನೀನು ನಾನು ಕಾಶಿಗೆ ಹೋಗ್ತೀನಿ ಅಂತ ಹೇಳ್ಬೇಕು. ಆಗ ಅವ್ರು ನಿನ್ನ ತಡೆದು ನನ್ನ ಮಗಳನ್ನ ಕನ್ಯಾದಾನ ಮಾಡಿಕೊಟ್ಟು ಮದುವೆ ಮಾಡ್ಕೊಡ್ತೀನಿ ಅಂತ ನಿನ್ನ ಕೂರಿಸಿ ಪಾದಪೂಜೆ ಮಾಡ್ತಾರೆ. ಇದೇ ಕಾಶಿ ಯಾತ್ರೆ ಶಾಸ್ತ್ರದ ನಿಯಮ. ಹಂಗ ಸರಿ ಆಯ್ತು. ಸರಿ, ಈಗ ಶಾಸ್ತ್ರನ ಶುರು ಮಾಡೋಣವಾ? ನಿಂತ್ಕೊಳ್ಳಪ್ಪ. ತಗೊಳಪ್ಪ. ಈ ಕೋಲ್ ಹಿಡ್ಕೊಳಪ್ಪ. ಓಹೋ, ಕೋಲು. ನಿನಗೆ ಬಿಸಿಲಾದಾಗಲ್ಲ ಇದು ಉಪಯೋಗಕ್ಕೆ ಬರುತ್ತೆ. ಇದು ಬೇರೆ ಇದೆಯಾ? ಹಾಗೆ ಈ ಛತ್ರಿನ ತಗೋ, ಕೈಗೆ ತೆಗ್ಲಾಕೋ. ಹೇಳ್ಬಿಟ್ಟು ಹೊರಡು, ಕಾಶಿಗೆ ಹೋಗ್ತೀನಿ ಅಂತ. ಮತ್ತೆ ಮಾವ, ನನ್ನ ಮದುವೆ ಆಗಲ್ಲ, ಕಾಶಿಗೆ ಹೋಗ್ತೀನಿ. ನೀವು ಹೋಗಿ ತಡೀರಿ. ಬನ್ನಿ ಬನ್ನಿ ಬಾವಾ, ಕೂತ್ಕೊಳ್ಳಿ. ಇಲ್ಲ, ನಾನು ಹೋಗ್ತೀನಿ. ಇರಿ ಆದ್ರೂ ನಾನು ಹೋಗ್ತೀನಿ. ಬಾವಾ ಬಾಬಾ, ನೀವು ನಮ್ಮ ಅಕ್ಕನ ಮದ್ವೆ ಆಗಿ ಮನೆಗ್ ಬಂದ್ರೆ ನಿಮ್ ಕೈಲಿ ಒಂದ್ ಕೆಲ್ಸನೂ ಮಾಡ್ಸಲ್ಲ. ನಿಮ್ನ ರಾಜನ್ ತರ ಅಲ್ಲ, ಮಹಾರಾಜನ್ ತರ ನೋಡ್ಕೋತೀವಿ. ಓಕೆನಾ? ನಿಮ್ ಸೇವೆನೂ ಮಾಡ್ತೀವಿ. ಪ್ಲೀಸ್ ಬಾವಾ, ಅಕ್ಕನ ಮದ್ವೆ ಆಗಿ. ಇಷ್ಟೆಲ್ಲ ಮಾಡ್ತೀನಿ ಅಮೃತ? ಹೌದು ಬಾವಾ. ಹೇ, ಆಗಲ್ಲ, ಒಪ್ಕೋಬಾರ್ದು ನೀನು. ಆಗಲ್ಲ ಅಂತ ಹೊರಡಪ್ಪ. ಹೌದಲ್ವಾ? ಕರೆಕ್ಟು, ಮರ್ತೇ ಹೋಗಿತ್ತು. ಹೌದೌದು, ಇಷ್ಟಕ್ಕೆಲ್ಲ ಯಾರಾದ್ರೂ ಮದುವೆ ಮಾಡ್ಕೋತಾರ? ಇಲ್ಲ, ನಾನು ಕಾಶಿಗೆ ಹೋಗ್ತೀನಿ. ಬನ್ನಿ 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 ಬನ್ನಿ. ಹಾ, ನೀವು ಕೂತ್ಕೊಳ್ಳಿ ಬಾವಾ. ಓ ನನ್ನ ಮುದ್ದಿನ ಬಾವಾ, ನೀವೆಲ್ಲೇ ಹೋದ್ರು ನಿಮ್ ಜೊತೆ ಬಾಡಿ ಗಾರ್ಡ್ ತರ ನಿಮ್ಮನ್ನ ಜೋಪಾನಾಗಿ ನೋಡ್ಕೋತೀನಿ. ಓ, ನೀವೇನೇ ಕೆಲಸ ಹೇಳಿದ್ರು ಮಾಡ್ತೀನಿ. ಚಂದ್ರ ಬೇಕಾ, ನಕ್ಷತ್ರ ಬೇಕಾ, ಏನ್ ಬೇಕು ಕೇಳಿ ತಂದ್ಕೊಡ್ತೀನಿ. ಏನಿದು ಬರೀ ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತಿದ್ದಾರೆ ಹೊರತು ದುಡ್ಡಿನ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ವಲ್ಲ. ನಾನು ಮದುವೆ ಖರ್ಚು ಮಾಡಿರೋ ದುಡ್ಡು ಬಂದ್ರೆ ಸಾಕು, ಈಗಲಿಂದ ಜೈ ಅಂದ್ಬಿಡ್ತೀನಿ.